ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ಪೋಸ್ ವ್ಲಾಗ್ಸ್. ನಾನು ವರಮಹಾಲಕ್ಷ್ಮಿದು ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಎಲ್ಲ ಮಾಡ್ತಾಯಿದ್ದೀನಿ. ನೋಡೋಣ ಯಾವ ರೀತಿ ನಾನು ಮುಂಚೆ ಪ್ರಿಪೇರ್ ಮಾಡಿಕೊಂಡೆ, ಹೂವು ಯಾವ ರೀತಿ ಪೋಣಿಸ್ದೆ, ಆ ಕಂಪ್ಲೀಟ್ ವಿಡಿಯೋ ಇಲ್ಲಿದೆ ನೋಡಿ. ನಾನು ಕೂಡ ಅಂದರೆ ಒಂದು ಮಂಗಳವಾರನೇ ಹೂವು ಎಲ್ಲ ತರಿಸ್ಬಿಟ್ಟಿದ್ದೆ. ಅಂದರೆ ನಮ್ಗೆ ಟೈಮ್ ಇರಲ್ಲ ಆಮೇಲೆ ಏರ್ಸೋದಕ್ಕೆ, ದಿಂಡು ಹಾಕೋದಕ್ಕೆ ಅಂತ. ಒಂದು 4 ಡೇಸ್ ಮುಂಚೆನೇ ತರಿಸ್ಕೊಂಡ್ರೆ ನಾವೆಲ್ಲನೂ ನೀಟಾಗಿ ನಮ್ಗೆ ಯಾವ್ಯಾವ ಥರ ಬೇಕೋ ಆ ಥರ ಹೂವು ಎಲ್ಲ ಏರಿಸ್ಕೊಂಡು ಅದನ್ನು ಮಾಡ್ಕೊಳ್ಬೋದು ನೀಟಾಗಿ. ನೋಡಿ ನನ್ನ ತಮ್ಮ ಮಾರ್ಕೆಟ್ಗೆ ಹೋಗಿದ್ದ ಅಂತ ಮಂಗಳವಾರ ಬೆಳಗಿನ ಜಾವ ಮಾರ್ಕೆಟ್ಗೆ ಹೋಗಿ ತೊಗೊಂಬಂದು ನನ್ನ ಮನೆಗೆ ಒಂದು 7 o'clock ಹಂಗೆ ಕೊಟ್ಟ. ನಾನು ಒಂದು ಮಧ್ಯಾಹ್ನದ ಮೇಲೆ ಹೂವು ಎಲ್ಲ ಪೋಣಿಸ್ಕೊಂಡು ಯಾವ್ಯಾವ ಥರ ಬೇಕು ಫೋಟೋಗೆ ಅಂತ ಸೇವಂತಿಗೆ ಹೂವು ಮತ್ತು ಪರ್ಪಲ್ ಕಲ್ಲರು, ವೈಟ್ ಕಲ್ಲರು ಇದೆಲ್ಲನೂ ಹಾರಾಗೆಲ್ಲ ಪೋಣಿಸ್ಕೊಂಡೆ. ಹಾರ ಥರ ಅಂದರೆ ನಮ್ಮ ನರಸಿಂಹಸ್ವಾಮಿ ಫೋಟೋಕ್ಕೆ ಈ ಥರ ಹಾಕೋಣ ಅಂತ. ಅಂದರೆ ನಾವೇ ಪೋಣಿಸಿ ಹಾರ ಮಾಡಿ ದೇವ್ರಿಗೆಲ್ಲ ಹಾಕೋದ್ರಿಂದ ತುಂಬಾ ಮನಸ್ಸಿಗೆ ಸಮಾಧಾನ ಅನ್ನೋದಾಗುತ್ತೆ. ಅಮ್ಮನ ಸೇವೆ ಮಾಡೋಕ್ಕೊಂದು ಅವಕಾಶ ಅಂತಲೇ ಹೇಳ್ಬೋದು. ಇನ್ನು ದಿಂಡು ಕೂಡ ಅಷ್ಟೇ ಎಲ್ಲ ಹಾಕಿ 2 ದಿನ ಕಟ್ಟಿ, ನಾನು ಸಣ್ಣ ಬರುತ್ತೆ ದಿಂಡು ಅಂತ 2 ದಿಂಡ ಕಟ್ಟಿ ರೋಸ್ ದಿಂಡ ಹಾಕಿ ಹಾರ ಮಾಡಿದ್ದು. ಮತ್ತು ಈ ಥರ ಎಲ್ಲ ಅಂದರೆ ದೇವ್ರ ಮನೆ ಒಳಗಡೆ ಅಲಂಕಾರಕ್ಕೆ ಅಂತ ಈ ಥರ ಪೋಣಿಸಿ ರೋಸ್ನೆಲ್ಲ ಹಾಕಿದ್ದೆ ಮೇಲ್ಗಡೆ. ಇದಕ್ಕೆ ವುಡ್ಡಿಗೆಲ್ಲ ಜಾಲಕ್ಕೆಲ್ಲ ಇದು ಟ್ಯಾಗ್ ಮಾಡಿದೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ತುಂಬ ಖುಷಿ ಕೂಡ ಆಯಿತು. ಅಂದರೆ ಏನು ಮಾಡೋಣ ಅಂತ ಅಂದ್ಕೊಂಡಿದ್ದಷ್ಟೇ, ನೋಡೋಣ ಟೈಮ್ ಸಿಕ್ಕಿದ್ರೆ ಈ ಥರ ಎಲ್ಲ ಡೆಕೋರೇಷನ್ ಮಾಡೋಣ ಅಂತ. ನಂತರ ದೇವ್ರ ಮನೆ ಸಾಮಾನೆಲ್ಲ ತೆಗೆದು ತೊಳೆದಿದ್ದಾಯಿತು. ಒಂದು ದಿವಸ ಅಂದರೆ ಗುರುವಾರನೇ ಮಾರ್ನಿಂಗ್ ಸ್ನಾನ ಮಾಡ್ಕೊಂಡು ದೇವ್ರ ಸಾಮಾನೆಲ್ಲ ತೊಳೆದು ಮತ್ತು ಸೀರೆ ಉಡ್ಸೋಕ್ಕೆ ಅಂತ ರೆಡಿ ಮಾಡಿಕೊಂಡೆ. ಬಟ್ ನನ್ನ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗಿದ್ರು, ಮಕ್ಕಳಿನ್ನೇನು ಹಾಸ್ಟ್ಲಾಗಿರೋದ್ರಿಂದ ಒಬ್ಬಳೇ ನಾನು ಸೀರೆ ಉಡ್ಸೋಕ್ಕೆಲ್ಲ ರೆಡಿ ಮಾಡ್ಕೊಳಕ್ಕಾಗಲ್ಲ ಅಂತ ನನ್ನ ಕಸಿನ್ನ ಅಂದರೆ ಅಕ್ಕ ಮಗಳನ್ನ ಕರ್ಕೊಂಡು ಬಂದು ಸ್ವಲ್ಪ ಎಲ್ಪ್ಗೆ ಸೀರೆ ಉಡ್ಸೋಕ್ಕೆಲ್ಲ ದಾರ ಎಲ್ಲ ಕಟ್ಕೊಂಡೆ, ಒಬ್ಬರು ಇಟ್ಕೊಳ್ಳೋದಕ್ಕೆ ಬೇಕು ಅಂತ. ನೋಡಿ ಈ ಥರ ನಾನೊಂದು ಮಣೆ ತೊಗೊಂಡು ಒಂದು ತಟ್ಟೆ ಇಟ್ಕೊಂಡು ದಾರ ಕಟ್ಕೊಂಡು ಕಡ್ಡಿ ಎಲ್ಲ ಕಟ್ಕೊಂಡಿದ್ದೀನಿ. ಸ್ವಲ್ಪ ಬಾಳೆ ಎಲೆ ಹಾಕ್ಬಿಟ್ಟು ಅಕ್ಕಿ ಎಲ್ಲ ಇಟ್ಕೊಂಡು ಒಂದು ಹಂತಕ್ಕೆ ರೆಡಿ ಮಾಡಿಕೊಂಡೆ. ನಂತರ ಸೀರೆ ಎಲ್ಲ ಉಡಿಸಿದಾಯಿತು. ಅದರೊಳಗಡೆ ಸೀರೆ ಯಾವ ರೀತಿ ಉಡಿಸ್ದೆ ಅಂದರೆ ಅದು ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ. ಆ ಒಂದು ಬ್ಯುಸಿ ಒಳಗಡೆ ಮತ್ತೆ ಬಿಟ್ಟೆ ನಾನು, ಅದಂತೂ ಸಾರಿ. ನೋಡಿ ನೀರೊಳಗಡೆ ಏನೇನೆಲ್ಲ ಹಾಕಬೇಕು ಅಂತಂದರೆ ಅರಿಶಿನ, ಕುಂಕುಮ, ಗೋಮೂತ್ರ, ಕವಡೆ, ಕಮಲದ ಬೀಜ ಮತ್ತು ಹೂವು, ಅಕ್ಷತೆ, ಒಂದು ಬೆಳ್ಳಿಕಾಯಿನೂ ಮತ್ತು ಏನಂತೀವಿ ಇದು ಈ ಬೇರನ್ನ ಲಾವಾಂಚನದ ಬೇರು, ಈ ಬೇರು ಎಲ್ಲ ಹಾಕಿ ನಾನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ವಿಳ್ಯದೆಲೆ, ಮಾವಿನೆಲೆ ಎರಡನ್ನೂ ಕೂಡ ಇಟ್ಕೊಂಡು ಸೀರೆ ಎಲ್ಲ ಉಡ್ಸ್ಕೊಂಡು ಕಳಶ ರೆಡಿ ಮಾಡಿಕೊಂಡೆ ನಾನು. ಮತ್ತು ರೆಡಿ ಮಾಡ್ಕೊಂಡಿದ್ದೆಲ್ಲ ಆಯಿತು. ನಂತರ ನೋಡಿ ಹಣ್ಣುಗಳೆಲ್ಲ ಜೋಡಿಸ್ಕೊಳ್ಳೋಣ ಅಂತ ಈ ಥರ ಎಲ್ಲ ಮಾಡಿಟ್ಬಿಟ್ಟು ಎಲ್ಲ ತಟ್ಟೆಗೆ ಹಣ್ಣುಗಳು ಜೋಡಿಸ್ಕೊಳ್ಳೋಣ ಅಂದ್ಕೊಂಡೆ. ಅಷ್ಟರೊಳಗೆ ನಮ್ಮ ಮನೆಯವ್ರ ಅತ್ತೆ ಬಂದರು, ಸ್ವಲ್ಪ ಎಲ್ಪಿಗೆಲ್ಲ ಜೋಡಿಸ್ಕೊಟ್ರು. ಈ ಸತಿ ಹುಡುಗರಿಲ್ಲ ಅಂತ ನನಗಂತೂ ತುಂಬಾ ಹಿಂಸೆ ಆಗಿಬಿಡ್ತು. ನೋಡಿ ಈ ಥರ ಎಲ್ಲ ದೀಪ ಎಲ್ಲ ಜೋಡಿಸ್ಕೊಂಡು ಇದೆಲ್ಲ ಬ್ರಾಸ್ತಾಗಿರುತ್ತೆ ನೋಡಿ, ಇದು ಸ್ಟೆಪ್ ಎಲ್ಲ ಆಗಿರುತ್ತೆ. ಮತ್ತು ಈ ಥರ ಜಾಲಕ್ಕೆಲ್ಲ ಹೂವು ಪೋಣಿಸಿದ್ನಲ್ಲ ಅದನ್ನೆಲ್ಲ ಕಟ್ಕೊಳ್ತಾ ಇದ್ದೆ. ಆ ಹುಡುಗರು ಇದ್ದರೆ ಸ್ವಲ್ಪ ಎಲ್ಪ್ ಆದರೂ ಮಾಡೋರು ನನಗೆ, ಅಂದರೆ ಡೆಕೋರೇಷನ್ ಎಲ್ಲ ಮಾಡಿಕೊಡ್ತಾಯಿದ್ರು. ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಸತಿ ಹಬ್ಬ ಮಾಡೋದೇ ಬೇಡ ಅಂತ ಅಂದ್ಬಿಟ್ಟು ನಾನು ಏನು ಪ್ರಿಪ್ರೇಷನ್ ಮಾಡ್ಕೊಂಡೇ ಇರಲಿಲ್ಲ. ಹೂವು ಒಂದು ನನ್ನ ತಮ್ಮ ಹೋಗ್ತೀನಿ ಅಂದಿದ್ದಕ್ಕೆ ತರಿಸಿ ಇಟ್ಟಿದ್ದೆ. ಬಟ್ ಏನು ಸಿಂಪಲಾಗಿ ಮಾಡೋಣ ಈ ಸತಿ, ಬೇಡ ಹುಡುಗರಿಲ್ಲ ಅಡುಗೆನೂ ಮಾಡೋದು ಬೇಡ ಅಂತ ಒಂದ್ಸಲ ನಮ್ಮ ಮನೆಯವರು ಕೂಡ ಹಾಗೆ ಅಂದರು, ಏನೂ ಮಾಡಬೇಡ ಹುಡುಗರಿಲ್ಲ ಅಂತ. ಆದರೂ ಲಕ್ಷ್ಮಿಗೆ ಎಡೆಗಿಡೋಣ ಅಂತ ಮಾಡಿದೆ. ನೋಡಿ ಇದನ್ನೆಲ್ಲ ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತ ನೈಟೆಲ್ಲ ನಿದ್ದೆನೇ ಮಾಡಿಲ್ಲ, ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಂಡು ಬಿಟ್ಟಿದ್ದೆ. ನಂತರ ಹೂವು ಹಾಕ್ಕೊಳ್ಳೋದಕ್ಕೆ ಈ ಥರ ಎಲ್ಲ ರೆಡಿ ಮಾಡ್ಕೊಂಡು ಹೂವು ಎಲ್ಲ ಹಾಕ್ಬಿಡೋಣ ಸ್ವಲ್ಪ ಅಂತ ಮಾಡ್ತಾಯಿದ್ದೀನಿ. ನೋಡಿ ಇದೆಲ್ಲ ಪೋಣಿಸ್ಕೊಂಡಿದ್ದು ನಾನು ದಿಂಡು ಹಾಕ್ಕೊಂಡಿದ್ದು. ದಿಂಡು ಸ್ವಲ್ಪ ಸಣ್ಣ ಆಯಿತು ಈ ಸತಿ, ಸಣ್ಣ ಹೂವು ಸಿಕ್ಕಿತ್ತು ಅಂತ ನಾನೇನು ಮಾಡಿದೆ, 2 ಎಳೆ ದಿಂಡು ಕಟ್ಬಿಟ್ಟು ಮಧ್ಯ ರೋಸ್ ಹಾಕ್ಬಿಟ್ಟು ತೋಮಲೆ ಥರ ಬಿಡೋಣ ಅಂತ ಒಂದು ಐಡಿಯಾ ಮಾಡಿಕೊಂಡೆ. ನೋಡಿ ಈ ಥರ ಎಲ್ಲ ಆಯಿತು. ಇದನ್ನೆಲ್ಲ ಹಾಕೋ ಅಷ್ಟೊದಕ್ಕೇ ಎಷ್ಟೊತ್ತಾಯಿತು ಅಂದ್ರಪ್ಪ, ರಾತ್ರಿ ಎಲ್ಲ ಸಾಕಾಗೋಯ್ತು, ನಿದ್ದೆ ಇಲ್ಲ. 3 ದಿನ ಮುಂಚೆಯಿಂದನೂ ಅಷ್ಟೇ ರಾತ್ರಿ ನೈಟು 1 ಗಂಟೆ 2 ಗಂಟೆ ಆಗೇ ಬಿಡೋದು. ಹೂವೆಲ್ಲ ಸ್ವಲ್ಪನೇ ಪೋಣಿಸ್ಕೊಂಡು ಈ ಥರ ಎಲ್ಲ ಮಾಡಿಕೊಂಡೆ. ಎಲ್ಲ ಬೆಳಗಿನ ಜಾವ ನೋಡಿ
ಎಲ್ಲ ರೆಡಿ ಮಾಡ್ಕೊಂಡು ಕಳಸ ಎಲ್ಲ ಪ್ರತಿಷ್ಠಾಪನೆ ಮಾಡ್ಕೊಂಡು ಮತ್ತು ನಾನು ಕೂಡ ರೆಡಿ ಆಗಿಬಿಟ್ಟು ಬಂದು ದೀಪ ಅಂಟಿಸೋಣ, ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಬೇಕು ಅನ್ನೋದೊಂದಿತ್ತು. ಹಾಗಾಗಿ ದೀಪ ಎಲ್ಲ ಅಂಟಿಸ್ಬಿಟ್ಟು ಆಮೇಲೆ ಸ್ವಲ್ಪ ತಲೆ ಎಲ್ಲ ಬಾಚ್ಕೊಂಡು ಬಂದು ಅರ್ಚನೆ ಎಲ್ಲ ಮಾಡಿದೆ. ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಕಳಶ ಪ್ರತಿಷ್ಠಾಪನೆ ಮತ್ತು ಪೂಜೆ ಇದಿಷ್ಟು ಆಗ್ಬಿಟ್ಟು ಸ್ವಲ್ಪ ಅರ್ಚನೆ ಎಲ್ಲ ಮಾಡ್ಕೊಳ್ಳೋಣ. ಮತ್ತು ಇನ್ನೊಂದು ಒಳ್ಳೆ ಟೈಮ್ ಇತ್ತಲ್ವ, ಹಾಗಾಗಿ 7:45 8:15 ಒಳಗಡೆ ಅಷ್ಟೊತ್ತಿಗೆ ಇದನ್ನೆಲ್ಲ ಮಾಡ್ಕೊಳ್ಳೋಣ, ಸಣ್ಣ ಪುಟ್ಟ ಕೆಲಸ ಅಂತ ಮಾಡ್ತಾಯಿದ್ದೆ. ಪೂಜೆ ಅಂತೂ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಿದೆ. ನಾನು ಕೂಡ ನೋಡಿ ಗ್ರೀನು, ಪಿಂಕು ಮತ್ತು ಆಫ್ ವೈಟು ಈ ಥರ ಸ್ಯಾರಿ ತೊಗೊಂಡು ಉಟ್ಕೊಂಡೆ. ನನ್ನ ಪೇಜಿಂದನೇ ತೊಗೊಂಡಿದ್ದೆ ಈ ಸ್ಯಾರಿನ, ಗಂಗಾ ಜಮುನಾ ಬಾರ್ಡ್ರ್ ಇರ್ತಕ್ಕಂಥದ್ದು. ತುಂಬಾ ಇಷ್ಟ ಆಯಿತು, ಸಾಫ್ಟಾಗಿದೆ, ಈಸಿಯಾಗಿ ವೇರ್ ಮಾಡ್ಬೋದು. ನೋಡಿ ನಾನು ಕೂಡ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಇನ್ನು ಸುಮಾರು ಜನ ಕುಂಕುಮಕ್ಕೆ ಬಂದವರೆಲ್ಲ ಕೇಳ್ತಾಯಿದ್ರು, ಅಕ್ಕ ನಿಮ್ಮದು ಬಾಳೆ ದಿಂಡು ಚೆನ್ನಾಗಿದೆ, ತುಂಬಾ ಚೆನ್ನಾಗಿಟ್ಟಿದೆಯಾ ಅಂತ. ಏನಪ್ಪ ಅಂತಂದರೆ ನಮ್ಮ ತೋಟದಲ್ಲೇ ಕುಯ್ಕೊಂಡು ಬಂದಿದ್ದು. ಏನಪ್ಪ ಅಂದರೆ ನಮ್ಮ ಮಾವ ದೊಡ್ಡದು ಕುಯ್ಕೊಂಡು ಬಂದಿದ್ದರು. ನಾನು ಇದನ್ನು ಬ್ಯಾಕ್ ಡ್ರಾಪ್ ಅಂದರೆ ಬ್ಯಾಕ್ ಗ್ರೌಂಡಲ್ಲಿ ಡಿಸೈನ್ ಮಾಡೋಣ ಅಂತ ಸಣ್ಣ ಸಣ್ಣಕ್ಕೆ ಕುಯ್ಕೊಂಡು ಬಂದೆ. ನೋಡಿ ಇದೆಲ್ಲ ಒಂದು ಸ್ವಲ್ಪ ದಿನ ಚಿಕ್ಕ ಚಿಕ್ಕದಾಗಿ ಕುಯ್ಕೊಂಡು ಬಂದು ಅದನ್ನೆಲ್ಲ ಇಟ್ಟೆ. ಈ ಥರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನು ಅಂದರೆ ಮಾವಿನ ಸೊಪ್ಪು ತೋರಣ ಕಟ್ಟೋಕ್ಕೆ ಟೈಮೇ ಸಾಕಾಗಿಲ್ಲ ಅಂತ ಅಲ್ಲೆಲ್ಲೇ ಸ್ವಲ್ಪ ಅದನ್ನು ಇಟ್ಟಿದ್ದೀನಿ ಅಷ್ಟೇ. ನೋಡಿ ನಮ್ಮನೆ ವರಮಹಾಲಕ್ಷ್ಮಿ ಪೂಜೆ ಈ ರೀತಿ ಇತ್ತು. ತುಂಬ ಅಂದರೆ ಇದನ್ನೆಲ್ಲ ಜೋಡಿಸೋದಕ್ಕೇ ತುಂಬ ಟೈಮ್ ಹಿಡಿಯುತ್ತೆ. ಹಾಗಾಗಿ ನಾನು ಕೂಡ ಎಲ್ಲ ಜೋಡಿಸ್ಕೊಂಡು ಹೂವಿನ ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಾಗಿತ್ತು ಈ ಸತಿ ಅಂತೂ. ಪೂಜೆನೂ ಅಷ್ಟೇ ತುಂಬ ಚೆನ್ನಾಗಿ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಿ ಆಯಿತು. ವಿಡಿಯೋ ಎಲ್ಲ ಸ್ವಲ್ಪ ಲೇಟಾಗಿ ಮಾಡಿಕೊಂಡೆ ಅಷ್ಟೇ. ಇನ್ನು ಅಡುಗೆನ ನಾನು ಹೋಳಿಗೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸ್ವಲ್ಪ ಒಬ್ಬಟ್ಟು ಸಾಂಬಾರು, ಹೋಳಿಗೆ, ಸ್ವಲ್ಪ ಕಾಳುಗೊಜ್ಜು ಇದನ್ನೆಲ್ಲ ಮಾಡ್ಕೊಂಡು ಹಾಸ್ಟ್ಲ್ ಹತ್ರ ಟೈಮ್ ಸಿಕ್ಕಿದ್ರೆ ಹೋಗ್ಬಿಟ್ಟು ಬರೋಣ ಅಂತ ಮಾಡಿಕೊಂಡೆ. ಇನ್ನು ಮಧ್ಯಾಹ್ನ ನೋಡಿ ಎಲ್ಲ ಗಿಫ್ಟ್ ಎಲ್ಲ ಪ್ಯಾಕ್ ಮಾಡ್ಕೊತಾಯಿದ್ದೆ, ತಾಂಬೂಲಕ್ಕೆ ಕೊಡೋದಿಲ್ಲ ಅಂತ. ನಾನು ಈ ಥರ ಬ್ಯಾಗ್ ತರಿಸಿದ್ದೆ. ಬ್ಯಾಗಂತೂ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿತ್ತು. ಇದರೊಳಗಡೆ ಎಲ್ಲ ತಾಂಬೂಲ ಇಟ್ಟು ಕೊಡೋಣ ಅಂತ ನಾನು ಒಂದು 30ರಿಂದ 35 ಜನಕ್ಕೆ ಕುಂಕುಮ ಕೊಡ್ತೀನಿ. ಇನ್ನು ಫ್ರೆಂಡ್ಸ್ ಬಂದಿದ್ದರು, ಅವರು ನೋಡಿ ವಿಡಿಯೋ ಸ್ವಲ್ಪ ಮಾಡಿಕೊಂಡೆ ಅಷ್ಟೇ. ಎಲ್ಲರದ್ದು ಮಾಡ್ಕೊಳ್ಳೋದಕ್ಕೆ ಆಗಲ್ಲ, ಏಕೆ ತುಂಬ ಜನ ಬರ್ತಾ ಇರ್ತಾರಲ್ವ, ಹಾಗಾಗಿ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ. ಬಟ್ ಇವ್ರದವ್ರ ಮಗಳು ಬಂದಿದ್ಲು, ಹಾಗಾಗಿ ಸ್ವಲ್ಪ ಮಾಡಿಕೊಂಡೆ. ತುಂಬಾ ಚೆನ್ನಾಗಿತ್ತು ಈ ಸತಿ ಹಬ್ಬ ಅಂತೂ, ಅಲಂಕಾರನೂ ಅಷ್ಟೇ. ಇನ್ನು ಸಂಜೆ ಪೂಜೆ ಆಗಿರುತ್ತೆ ಇದು. ನಾನು ಕೂಡ ಈ ಥರ ಸ್ಯಾರಿ ವೇರ್ ಮಾಡ್ಕೊಂಡಿದ್ದೆ. ಸಂಜೆ ಇನ್ನು ದೇವ್ರಿಗೂ ಕೂಡ ದೃಷ್ಟಿಯಾಗಿರುತ್ತಲ್ವ, ಹಾಗಾಗಿ ಮತ್ತು ಬೆಳಿಗ್ಗೆ ಮತ್ತು ಸಂಜೆ ಕಂಪಲ್ಸರಿಯಾಗಿ ಕೆಂಪಾರತಿ ಮಾಡಬೇಕಾಗುತ್ತೆ. ದೇವ್ರಿಗೆ ಅಲಂಕಾರ ಎಲ್ಲ ನೋಡಿ ಸುಮಾರು ಜನ ಬಂದಿರ್ತಾರಲ್ವ, ದೃಷ್ಟಿಯಾಗಿರುತ್ತೆ ಅಂತ ಆರತಿ ಸಹ ಮಾಡಿದೆ. ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬ ಈ ಥರ ಇತ್ತು. ಫ್ರೆಂಡ್ಸು ಎಲ್ಲ ಬಂದಿದ್ದರು, ನಾವು ಫೋಟೋಸ್ ಎಲ್ಲ ತೊಗೊಂಡು ತುಂಬಾ ಖುಷಿ ಆಯಿತು. ಆದರೆ ಮಕ್ಕಳಿಲ್ಲ ಅನ್ನೋದೊಂದಷ್ಟೇ ಬೇಜಾರು ಈ ವರ್ಷ. ತುಂಬ ಚೆನ್ನಾಗಿ ಪೂಜೆ ಎಲ್ಲ ಆಯಿತು. ಇನ್ನು ನಾನು ವೇರ್ ಮಾಡಿರ್ತಕ್ಕಂಥ ಸ್ಯಾರಿನೂ ಅಷ್ಟೇ ನನ್ನ ಪೇಜಿಂದನೇ ತೊಗೊಂಡಿದ್ದು, ಮತ್ತು ಬೆಳಿಗ್ಗೆ ಸಂಜೆ ಉಟ್ಟಿದ್ದು ಕೂಡ. ಇನ್ನು ದೇವ್ರಿಗೂ ಅಷ್ಟೇ ಉಡ್ಸಿರೋ ಸೀರೆ ಕ್ರೇಪ್ ಬನಾರಸಿ ಆಗಿರುತ್ತೆ, ಪ್ಯೂರು. ಇದು ಕೂಡ ನನ್ನ ಪೇಜಲ್ಲೇ ತೊಗೊಂಡಿದ್ದು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೀರೆ ಅಂತೂ, ಡೆಕೋರೇಷನ್ ಆಗಿರ್ಬೋದು, ಸೀರೆ ಆಗಿರ್ಬೋದು ಎಲ್ಲನೂ ಕೂಡ. ಮತ್ತು ಏನಪ್ಪ ಇನ್ನೊಂದು ವಿಷಯ ಅಂದರೆ, ನಾನು ಮೊರದಲ್ಲಿ ಅಂದರೆ ನವಧಾನ್ಯಗಳನ್ನ ಇಟ್ಟಿದ್ದೆ, ಲಕ್ಷ್ಮೀ ಪ್ರಿಯವಾದಕ್ಕಂಥ ಧಾನ್ಯಗಳನ್ನ. ಆ ಮೊರನ ಕೇಳ್ತಾಯಿದ್ರು ಸುಮಾರು ಜನ, ಅಕ್ಕ ನಿಮ್ಮದು ನೀವೆಲ್ಲಿ ತೊಗೊಂಡಿದ್ದು ಲಿಂಕ್ ಕೊಡಿ ಅಂತ. ಬಟ್ ನಾನು ತೊಗೊಂಡಿದ್ದು ಲಿಂಕ್ ಯಾವುದೂ ಇಲ್ಲ, ಜಯನಗರಲ್ಲಿ ರೋಡ್ ಸೈಡ್ ಮಾರ್ತಾರಲ್ವ ಅಲ್ಲಿ ತೊಗೊಂಡಿದ್ದು ನಾನು, ನನ್ನ ತಮ್ಮ ತಂದು ಕೊಟ್ಟ, ಹಾಗಾಗಿ ಅದ್ರದ್ದು ಲಿಂಕ್ ಇಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.